ಕನ್ನಡದ ಭರವಸೆಯ ನಟ ಯುವ. ತಾನು ಮಾಡಿದ ಮೊದಲ ಸಿನಿಮಾದಲ್ಲೇ ತನ್ನ ತಾಕತ್ತು ಏನು ಅಂತ ಪ್ರೂವ್ ಮಾಡಿದವರು ಯುವ. ದೊಡ್ಡ ಮನೆ ಹುಡುಗ, ನೆಪೋಟಿಸಂ ಕಿಡ್, ಆಕ್ಟಿಂಗ್ ಬರಲ್ಲ, ಎಕ್ಸ್ಪ್ರೆಷನ್ ಬರಲ್ಲ ಅಂತ ಟ್ರೋಲ್ ಮಾಡಿದವರಿಗೆಲ್ಲ ಎಕ್ಕ ಟೀಸರ್ ಮೂಲಕ ಸರಿಯಾಗಿ ಬಗ್ಗಿಸಿ ಬಗಣಿಗೂಟ ಹೊಡೆದಿದ್ದಾರೆ. ಎಕ್ಕ ಟೀಸರ್ ನೋಡಿ ಈಗಾಗಲೇ ಸಾಕಷ್ಟು ಜನರು ಉರ್ಕೊಂಡು ಕೆರ್ಕೊಂಡಿದ್ದಾರೆ. ಎಕ್ಕ ಟೀಸರ್ ಚೆನ್ನಾಗಿಲ್ಲ ಅಂತ ಒಬ್ಬನ ಬಾಯಲ್ಲೂ ಕೂಡ ಬರ್ತಾ ಇಲ್ಲ. ಅಂದ್ರೆ ಯುವ ಅವರ ಪೊರಕೆ ಸೌಂಡ್ಗೆ ಬೆಚ್ಚಿ ಬಿದ್ದು ಬಿಲ ಸೇರ್ಕೊಂಡಿದ್ದಾರೆ ಕೆಲವು ಬಕೀಟ್ ಬಸ್ಸೇಂದ್ರು. ಕೆಲವರಿಗೆ ಉತ್ತರ ಕೊಡಬೇಕು ಅಂದ್ರೆ ಯುದ್ಧನೇ ಮಾಡಬೇಕಾಗಿಲ್ಲ, ಸುಮ್ಮನೆ ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋದ್ರೆ ಸಾಕು, ಅದರಲ್ಲೇ ಉತ್ತರ ಸಿಗುತ್ತೆ. ಇಂಥ ಕೆಲವು ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಕ್ಸಸ್ ಆದವರು ಬೇಜಾನಿದ್ದಾರೆ. ಅಂತ ಸಾಲಿಗೆ ಯುವ ಸೇರಬಹುದು. ಯಾಕಂದ್ರೆ ಈತನಿಗೆ ಮೆಚುರಿಟಿ ಲೆವೆಲ್ ಜಾಸ್ತಿನೇ ಇದೆ. ಎಲ್ಲಿ ಹೆಂಗೆ ಯಾರ ಜೊತೆ ಯಾವ ರೀತಿ ಮಾತಾಡಬೇಕು ಎಂಬ ಅರಿವು ಇದೆ. ಇದಿದ್ರೆ ಸಾಕು, ಚಿತ್ರರಂಗದಲ್ಲಿ ಈಸಿಯಾಗಿ ಬೆಳಿಬಹುದು. ಅದು ಬಿಟ್ಟು ನಮ್ಮ ಜಾಲಹಳ್ಳಿ ಜಲಗಾರಂತರ ಜೀವನ ಫುಲ್ಲು ಇನ್ನೊಬ್ಬರಿಗೆ ಬಕೆಟ್ ಇಟ್ಕೊಂಡು ಬೆಳೆಯೋದಲ್ಲ. ಇತ್ತೀಚೆಗೆ ಕೋಮನ ಎಂಬ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾದ ಹೀರೋ ತನ್ನ ಟ್ಯಾಲೆಂಟ್ ಏನು ಅಂತ ಪ್ರೂವ್ ಮಾಡಯ್ಯ ಅಂದ್ರೆ ಜಾಲಹಳ್ಳಿ ಜಲಗಾರನಿಗೆ ನಾನು ನಿಯತ್ತಿನ ನಾಯಿ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದರು. ಇಂಥ ಬಕೆಟ್ ಬಸೇಂದ್ರಿಂದ ಕನ್ನಡ ಚಿತ್ರರಂಗಕ್ಕೆ ಬಿಡುಗಾಸಿನ ಉಪಯೋಗವಿಲ್ಲ. ಇಂಥ ಬಕೆಟ್ ಬಸೇಂದ್ರನ್ನು ಯುವ ಧ್ರುವಗೆ ಕಂಪೇರ್ ಮಾಡ್ತಾರೆ. ಇವರ ದೊಡ್ಡ ಬಕೆಟ್ ಜಾಲಹಳ್ಳಿ ಜಲಗಾರ ಅವರನ್ನು ಕಿಚ್ಚ ಅಪ್ಪುಗೆ ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡಕ್ಕೂ ಒಂದು ಯೋಗ್ಯತೆ ಬೇಕು. ಆ ಯೋಗ್ಯತೆ ನಮ್ಮ ಜಾಲಹಳ್ಳಿ ಜಲಗಾರ ಅವರಿಗೆ ಇದೆಯಾ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಇಂಥವರಿಂದ ಕನ್ನಡ ಚಿತ್ರರಂಗ ಉದ್ಧಾರ ಆಗೋದು ಸುಳ್ಳು. ಇಂಥವ್ರಿಗೆಲ್ಲ ಯುವ ಅವರ ಪೊರಕೆ ಸವಂಡೇ ಸರಿ. ಈ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಗಂಗಮ್ಮನ ಪಡೆ ಅಂತ ಒಂದು ಪಡೆ ಇತ್ತು. ಅದರಲ್ಲಿ ಇರೋರೆಲ್ಲ ಲೆಜೆಂಡರಿ ವಿಲನ್ ಗಳ ಮಕ್ಕಳು. ಇಂಥವ್ರನ್ನೆಲ್ಲ ಬೆಳೆಸ್ಕೊಂಡು ಮೇಯಿಸ್ಕೊಂಡು ಇವ್ರಿಗೆಲ್ಲ ನಾನೇ ದೊಡ್ಡಣ್ಣ ಅಂತ ಬಿಲ್ಡಪ್ ಕಟ್ಕೊಂಡು ಓಡಾಡ್ತಿತ್ತು ಒಂದು ವಯಸ್ಸಾದ ಆನೆ. ಆ ಗಂಗಮ್ಮನ ಪಡೆಯಲ್ಲಿರುವ ಅಷ್ಟು ನಟರು ಈಗ ಅಡ್ರೆಸ್ ಇಲ್ಲ, ಯಾವ ಸಿನಿಮಾಗಳು ಮಾಡ್ತಿಲ್ಲ. ಸಾಲು ಅವಕಾಶಗಳು ಕೊಟ್ಟರೂ ಸಹ ತಮ್ಮ ಟ್ಯಾಲೆಂಟ್ ಏನು ಅಂತ ಪ್ರೂವ್ ಮಾಡಿಲ್ಲ. ಇಂಥವರಿಂದ ಕನ್ನಡ ಚಿತ್ರರಂಗಕ್ಕೆ ಬಿಡುಗಾಸಿನ ಉಪಯೋಗವಿಲ್ಲ. ಹೊಸಬರು ಬರಬೇಕು, ಹೊಸಬರಿಗೆ ಅವಕಾಶಗಳು ಸಿಗಬೇಕು. ಟ್ಯಾಲೆಂಟ್ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ. ತಾನು ಮಾಡಿದ ಮೊದಲ ಸಿನಿಮಾದಲ್ಲೇ ತನ್ನ ತಾಕತ್ತು ಏನು ಅಂತ ಪ್ರೂವ್ ಮಾಡಿದವರು ಯುವ ಸಿನಿಮಾದ ನಂತರ ಯುವ ಅವರಿಗೆ ಬೇಡಿಕೆ ಜಾಸ್ತಿ ಆಗಿದೆ. ಸಾಲು ಸಿನಿಮಾಗಳ ಆಫರ್ಗಳು ಬರ್ತಿದ್ದಾವೆ. ಈಗಾಗಲೇ ಎಕ್ಕ ಟೀಸರ್ ಹಾಡುಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದಾವೆ. ಎಕ್ಕ ಸಿನಿಮಾದ ನಂತರ ದುನಿಯಾ ಸೂರ್ಯ ಅವರ ಜೊತೆ ಮತ್ತೊಂದು ಪ್ರಾಜೆಕ್ಟ್ ಮಾಡಲಿದ್ದಾರೆ. ಈ ಹೊಸ ಸಿನಿಮಾದ ಬಗ್ಗೆ ಏಪ್ರಿಲ್ 30ಕ್ಕೆ ಈ ಸಿನಿಮಾದ ಬಗ್ಗೆ ಅಪ್ಡೇಟ್ ಬರುವ ಸಾಧ್ಯತೆ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.